ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅನುಷ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಹಾಗೆ ಇವತ್ತು ಏನ್ ಟಿಫನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಒಂದು ಈಸಿ ಆಗುತ್ತೆ, ಕ್ವಿಕ್ ಆಗಿರುವಂತ ಒಂದು ಚಿತ್ರಾನ್ನ ಮಾಡ್ಕೊಳ್ಳೋಣ ಅನ್ಕೊಂಡು ಈ ಕಡೆ ಕುಕ್ಕರಲ್ಲಿ ಅನ್ನಕ್ಕಿಟ್ಟೆ. ಅನ್ನ 2 ವಿಸಿಲ್ ಕೂಗಿಸ್ಕೊಂಡೆ, ಆಯ್ತು. ತರಕಾರಿ ಈರುಳ್ಳಿ ಹಸಿಮೆಣಸಿಕಾಯಿ, ಆಮೇಲೆ ಕ್ಯಾಪ್ಸಿಕಮ್ ಒಂದಿತ್ತು. ಕ್ಯಾಪ್ಸಿಕಮ್ ಹಾಕಿ ಚಿತ್ರಾನ್ನ ಮಾಡೋಣ ಅನ್ಕೊಂಡು ಈ ಕಡೆ ಎಣ್ಣೆ ಹಾಕಿ. ನಾನು ಮಾಡೋ ಚಿತ್ರಾನ್ನ ಹೀಗಿರುತ್ತೆ ಫ್ರೆಂಡ್ಸ್. ಆಯಿಲ್ ಹಾಕ್ತೆ ಫಸ್ಟು. ಸಾಸಿವೆ, ಈರುಳ್ಳಿ, ಮೆಣಸಿಕಾಯಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಇವೆಲ್ಲ ಹಾಕಿ ಹುರ್ಕೊಂಡು ಕೊನೆಯಲ್ಲಿ ಒಂದು ಚಿಟಿಕೆ ಇಷ್ಟು ಅರಿಶಿನ ಹಾಕಿ ಸಣ್ಣ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಆಫ್ ಮಾಡಿ ನಿಂಬೆಹಣ್ಣೆಲ್ಲ ಹಿಂಡ್ಕೊಂಡು ಆಫ್ ಮಾಡಾದ್ಮೇಲೆ ನಿಂಬೆಹಣ್ಣೆಲ್ಲ ಹಿಂಡಿ ಕೊತ್ತಂಬರಿ ಸೊಪ್ಪು ಹಾಕ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಚಿತ್ರಾನ್ನ ಆಯಿತು. ಈಗ ನಮ್ಮ ಮನೆಯವರು ಟೈಮ್ ಆಯಿತು, ಬೇಗ ಹೊರಡ್ತೀನಿ ಅಂತ ಅಲ್ಲಿ ಹೇಳ್ತಾನೆ. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಆಯಿತು. ಅನ್ನ ಎಲ್ಲ ಕಲಸಿ ಇಡೋಣ ಅಂದ್ಕೊಂಡು ಈ ಕಡೆ ಮಾಲ್ಟ್ ಮಾಡ್ತಾ ಇದ್ದೀನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಏನು ರೂಢಿ ಇಲ್ಲ ಫ್ರೆಂಡ್ಸ್. ನಾನು ಈ ಕಡೆ ಮಾಲ್ಟ್ ಎಲ್ಲ ಮಾಡಿಟ್ಕೊಂಡೆ. ಹಾಗೆ ಅವ್ರಿಗೆ ಅನ್ನ ಎಲ್ಲ ಕಲಸಿ ಇಡೋಣ ಅಂದ್ಬಿಟ್ಟು ಟ್ರೈ ಮಾಡಿಕೊಂಡು ಅನ್ನ ಎಲ್ಲ ಕಲಸಿಟ್ಟೆ. ಮಕ್ಕಳಿಗೆಲ್ಲ ಸೈಡಲ್ಲಿ ಗೊಜ್ಜೆಲ್ಲ ಒಂದು ಬಟ್ಲಲ್ಲಿ ಇಟ್ಬಿಟ್ಟು ಅವರಿಗೆ ಇಷ್ಟ ಆಗುತ್ತೆ ಅಷ್ಟು ಮಾತ್ರ ಕಲ್ಸ್ಕೊತೀನಿ. ಬಿಸಿ ಇದ್ರೆ ಮಾತ್ರ ಫ್ರೆಂಡ್ಸ್ ಮಕ್ಕಳೆಲ್ಲ ತಿಂತಾರೆ, ಆರೋದ್ರೆ ಯಾರು ತಿನ್ನೋದಿಲ್ಲ. ಅವರಿಗೆ ನನ್ನ ಮಗನಿಗಂತೂ ರೈಸ್ ಅಂತೂ ಬಿಸಿ ಬಿಸಿಯಾಗಿರ್ಬೇಕು. ಹಾಗೆ ಆಮೇಲೆ ಕೆಲಸ ಎಲ್ಲ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಹಾಗೆ ಫ್ರೆಂಡ್ಸ್ ಫ್ರೂಟ್ಸ್ ಎಲ್ಲ ಇತ್ತು. ಒಂದು ಸ್ವಲ್ಪ ಫ್ರೂಟ್ಸ್ ಸಲಾಡ್ ಮಾಡಿಕೊಂಡು ಒಂದು ಸ್ವಲ್ಪ ಅವ್ರಿಗೆ ಸೈಡಲ್ಲಿ ಹಂಗೆ ಜ್ಯೂಸ್ ಮಾಡೋಣ. ಫ್ರೂಟ್ಸ್ ಸಲಾಡ್ ಮಾಡ್ಕೊಂಡೆ ಫ್ರೆಂಡ್ಸ್. ಮಕ್ಕಳಿಗೆಲ್ಲ ಒಂದು ಬೌಲ್ ಹಾಕೊಟ್ಬಿಟ್ಟು ನಾವು ಒಂದು ಸ್ವಲ್ಪ ತಿಂದ್ಬಿಟ್ಟು, ಆಮೇಲೆ ಕರ್ಬೂಜ ಹಣ್ಣಿತ್ತು ಅದು ಒಂದು ಸ್ವಲ್ಪ ಜ್ಯೂಸ್ ಮಾಡ್ಕೊಂಡೆ. ತುಂಬಾ ನನ್ನ ಮಗ ದಾಹ ಆಗ್ತಾ ಇದೆ, ಮೈನಲ್ಲಿ ಜ್ಯೂಸ್ ಮಾಡು ಅಂದ, ಅದಕ್ಕೆ ಜ್ಯೂಸ್ ಮಾಡಿದೀನಿ. ಬೇಸಿಗೆ ಕಾಲದಲ್ಲಂತೂ ಏನಾರು ಇರ್ಲೇಬೇಕು ಅನ್ಸುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನೊಂದು ಲೋಟ ಜ್ಯೂಸ್ ಕುಡಿತಾ ಬಂದೆ. ಸೊ ಹೊರಗಡೆ ಹೋಗಿದ್ದೆ ಫ್ರೆಂಡ್ಸ್, ಒಂದು ಸ್ವಲ್ಪ ಬಟ್ಟೆ ತರೋದಿತ್ತು. ಹಂಗಾಗಿ ಬಟ್ಟೆ ತಗೊಂಡು ಅಲ್ಲೇ ಮಾರ್ಕೆಟಿಗೆ ಹೋಗಿದ್ದೆ, ಫ್ರೂಟ್ಸ್ ಮಾರ್ಕೆಟ್ಗೆ. ಹಂಗಾಗಿ ಒಂದು ಪೈನಾಪಲ್, ಒಂದು ಸ್ವಲ್ಪ ಬಾಳೆಹಣ್ಣು, ಕರ್ಬೂಜ ಹಣ್ಣು, ವಾಟರ್ ಮಿಲನ್ನು, ಚೇಪೆ ಹಣ್ಣು ಫ್ರೆಂಡ್ಸ್. ನಮ್ ಕಾಲದಲ್ಲಿ ಅವಾಗ ತುಂಬಾ ಚಿಕ್ಕದಾಗಿತ್ತು. ಈಗ ನೋಡಿ ಫ್ರೆಂಡ್ಸ್ ಎಷ್ಟೆಷ್ಟು ಅಪ್ಪ ಇದೆ. ಇದನ್ನ ನೋಡ್ತಾ ಇದ್ದಾನೆ ಬಾಯಲ್ಲಿ ನೀರು ಬರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಈಗ ನಮ್ಮ ಕಾಲದಲ್ಲೆಲ್ಲ ತುಂಬಾ ಚಿಕ್ಕದಾಗಿತ್ತು. ಬಟ್ ಇದೊಂದು ಸ್ವಲ್ಪ ಸಪ್ಪಿರುತ್ತೆ, ಬಟ್ ಉಪ್ಪು ಖಾರ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲೇ ನಮ್ಮನೇಲಿ ಒಂದು ಕ್ಯಾಟ್ ಇದೆ ಫ್ರೆಂಡ್ಸ್. ಹಂಗಾಗಿ ಇದೊಂದು ತಗೊಂಡ್ರೆ, ಇದು ಸೂಪರ್ ಕ್ಯಾಟ್ ಇದೊಂದು ತಗೊಂಡಿದ್ದೆ. ಹಾಗೆ ನಾಳೆ ಮಂಗಳವಾರ ದೇವ್ರ ಪೂಜೆಗೆ ಅಂತ ಸ್ವಲ್ಪ ಹೂವು ಎಲ್ಲ ತಗೊಂಡ್ಬಂದೆ. ನೋಡಿ ಫ್ರೆಂಡ್ಸ್, ಮಲ್ಲಿಗೆ ಹೂವು ಅಂದ್ರೆ ನಂಗೆ ತುಂಬಾ ಇಷ್ಟ. ಕೌಂಟರ್ ಜೊತೆ ಸೇಲ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ನಾನು ಮಾರ್ಕೆಟ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ನೋಡಿ ಫ್ರೆಂಡ್ಸ್ ಟಾಪ್ ತಗೊಂಡೆ. ಒಂದ್ ಸ್ವಲ್ಪ ಸಿಲ್ಕಿ ಟೈಪ್ ಇದೆ, ಬಟ್ ನನ್ ಕಂಫರ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಸಾಫ್ಟ್ ಆಗಿದೆ ಇದು. ಓಕೆ ಆಯ್ತು. ಇದು ಸಿಲ್ಕ್ ಟೈಪೇ ಬರುತ್ತೆ ಫ್ರೆಂಡ್ಸ್. ಇದು ನನಗೆ ತುಂಬಾ ಇಷ್ಟ ಆಯ್ತು ಅನಿಸ್ತಿದೆ. ನೋಡಿ ಇಲ್ಲೆಲ್ಲ ಡಕ್ ಬಂದಿದೆ, ಇಲ್ಲಿ ಫ್ಲವರ್ ಬಂದಿದೆ. ಇದು ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನನ್ ಮಗಳು ಇಷ್ಟಪಟ್ಟು ತಗೋರು ಫ್ರೆಂಡ್ಸ್. ಅವಳೆ ತಗೋ ಅಂತಂದ್ಲು, ಬಟ್ ಇದೊಂದೇ ತಗೊಂಡೆ. ಬಟ್ ಇದ್ ನನಗೆ ಅಷ್ಟೊಂದು ಲೈಕ್ ಇರ್ಲಿಲ್ಲ. ನನ್ ಮಗಳು ಇಷ್ಟಪಟ್ಟು ಅವಳೇ ಇಟ್ಕೊಂಡ್ಲು, ಇದು ತಗೊಳಮ್ಮ ಇದು ಅಂತ ಇದೊಂದು ತಗೊಂಡೆ ಫ್ರೆಂಡ್ಸ್. ವೀಕ್ಲಿ ಒಂದಿನ ನಾವು ಚಿಕನ್ ಹಾಕ್ತಾ ಇದ್ವಿ ಫ್ರೆಂಡ್ಸ್ ನಮ್ ಬೆಕ್ಕಿಗೆ. ಹಂಗಾಗಿ ಚಿಕನ್ ಹಾಕ್ಲಿಲ್ಲ ಅಂದ್ಬಿಟ್ಟು ಕಿಟಕಿ ಹತ್ರ ಹೋಗ್ಬಿಟ್ಟು ಮುನ್ಸ್ಕೊಂಡ್ ಕೂತಿದ್ದಾಳೆ ಫ್ರೆಂಡ್ಸ್. ನೈಟ್ ಆಯ್ತು, ಇನ್ನೇನ್ ತಡಿ ನಮ್ಮ ಮನೆಯವ್ರು ಬರ್ತಾರೆ ಅನ್ಬಿಟ್ಟು ಸಾಮಾನ್ ರೆಡಿ ಮಾಡ್ತಾ ಇದೀನಿ. ಇದಕ್ಕೆ ನಾನು ತೊಗರಿ ಬೇಳೆ ನೀರ್ ಹಾಕೊಂಡೆ ಫ್ರೆಂಡ್ಸ್, ಬಾಯ್ಲ್ ಆಗ್ತಾ ಇದೆ ಈಗ.
ಮೈಸೂರು ಬೇಳೆ ಒಂಚೂರು ಹಾಕೋಣ ಅಂದ್ಬಿಟ್ಟು ಮೈಸೂರು ಬೇಳೆ ಇಟ್ಕೊಂಡೆ. ಒಂದು 1/2 ಕಪ್ ಮೈಸೂರು ಬೇಳೆ, ಬೀನ್ಸು, ಕ್ಯಾರೆಟ್, ಈರುಳ್ಳಿ, ಟೊಮೊಟೊ ಸಣ್ಣಗೆ ಹಚ್ಕೊಂಡಿದ್ದೆ. ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ, ಒಂದೂವರೆ 1.5 ಸ್ಪೂನ್ ಖಾರದ ಪುಡಿ, ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್. ಹೀಗೆ ಸೈಡಿಗೆ ಒಂದು ಪಾತ್ರೆ ಇಟ್ಟೆ, ನುಗ್ಗೆಕಾಯಿ ಹಾಕಿ ನೀರು ಹಾಕಿ ಒಂದು 1/2 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದರಲ್ಲೇ ಹಾಕ್ಬಿಟ್ರೆ ಕುಕ್ಕರ್ ಒಳಗಡೆ ತುಂಬ ನುಣ್ಣಗಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸೈಡಿಗೆ ಬೇಯಿಸ್ಕೊಂಡೆ. ಈ ಕಡೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಗ್ಗರಣೆ ಈ ಕಡೆ ಬೆಂದಿದೆ ಅಂದ್ಬಿಟ್ಟು ಒಗ್ಗರಣೆ ಹಾಕ್ತೆ ಸಾಂಬಾರಿಗೆ ಉಪ್ಪು ಹಾಕಿ. ಈಗ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಫಿಶ್ ತಗೊಬನ್ನಿ ಸೈಡ್ ಡಿಶ್ಗೆ, ಏನಾರ ಕಬಾಬ್ ಏನಾರ ಮಾಡ್ತೀನಿ ಅಂದ್ಬಿಟ್ಟು. ಹಾಗೆ ಅವರು ನಾನು 1-2 ಸತಿ ಚೆನ್ನಾಗಿ ತೊಳ್ಕೊಂಡು. ಮಕ್ಕಳು ತವಾ ಫ್ರೈ ಮಾಡು ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ಹಂಗಾಗಿ ತವಾ ಫ್ರೈ ಮಾಡಿಕೊಂಡೆ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡಿ ಫ್ರೆಂಡ್ಸ್. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಕ್ಕಿ ಹಸಿಟ್ಟು, ಕಾರ್ನ್ಫ್ಲೋರು, ಮೈದಾ, ಇದು ಗರಂ ಮಸಾಲ, ಚಿಕನ್ ಮಸಾಲ, ಉಪ್ಪು. ಪ್ಯಾನ್ ಇಟ್ಕೊಂಡು ಫ್ರೆಂಡ್ಸ್ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಿಶ್ ಹಾಕಿ ಚೆನ್ನಾಗಿ ಕರೆದು ಈ ಪಟ್ಟು ಸೈಡಿಗೆ ಹಾಕಿ ಸೈಡ್ ಡಿಶ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇವತ್ತಿನ ಊಟ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.